ಹೇಳ್ತಿದ್ಯಾ ನೀನು? ರಮೇಶ ರೇವತಿ ಹತ್ರ ಸುಳ್ಳು ಹೇಳಿದ್ನಾ? ಹೌದು ಭಾಗ್ಯ, ರಮೇಶ ರೇವತಿ ಹತ್ರ ವಾಸು ಬಗ್ಗೆ ಹೇಳಿದ್ದೆಲ್ಲ ಸುಳ್ಳು. ವಾಸು ಹೇಗಿದ್ದಾನೆ ಗೊತ್ತಾ? ಕುಡಿಯಕ್ ದುಡ್ಡಿಲ್ದೆ ಪಿಕ್ ಪಾಕೆಟ್ ಮಾಡಕ್ ಹೋಗಿ ಸಿಗಾಕೊಂಡು ಸರಿಯಾಗಿ ಒದೆ ತಿಂದು ಬಿತ್ಕೊಂಡಿದ್ದಾನೆ. ಭಿಕ್ಷುಕರಿಗಿಂತ ಕಡೆ ಆಗಿದ್ದಾನೆ. ಯೋ, ಏನೇ ಹೇಳ್ತಿದ್ಯಾ ನೀನು? ನನ್ನ ಹೊಟ್ಟೆ ಚುರುಕಂತಿದೆ ಕಡೆಯ. ಈ ವಿಷಯ ರಮೇಶ್ರಿಗೂ ಗೊತ್ತು. ಅದಕ್ಕೆ ಮನಸ್ಸು ನೋಯಿಸ್ಕೊಂಡು ಕೂತಿದ್ದ. ನೀನು ವಾಸು ಬಗ್ಗೆ ಕೇಳಿದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದ. ಆದ್ರೆ ರೇವತಿ ಬಂದು ತನ್ನ ಗಂಡನ ಬಗ್ಗೆ ಕೇಳಿದಾಗ ಎಲ್ಲಿ ಅವಳ ಮನಸ್ಸು ನೋಯಿತ್ತು ಅಂತ ಅವಳ ಹತ್ರ ಸುಳ್ಳು ಹೇಳ್ದ. ರಮೇಶ, ಹೌದು ತಾನೆ, ರೇವತಿ ಮನಸ್ಸು ನೋಯುತ್ತೆ ಅಂತ ತಾನೆ ನೀನು ಸುಳ್ಳು ಹೇಳಿದ್ದು? ಹೌದಪ್ಪ, ಹೌದು. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನೀನು ಈ ವಿಷಯ ಹೇಳಿದ್ನಲ್ಲ, ಆ ಅಂಗಡಿಯವನೇ ನನಗೂ ವಿಷಯ ಹೇಳಿದ್ನಪ್ಪ. ಕುಡಿಯೋಕ್ಕೋಸ್ಕರ ನನ್ನ ಮಗ ಏಟ್ ತಿಂದ ಅಂತ ಕೇಳಿದ ತಕ್ಷಣ ನನಗೆಷ್ಟು ಸಂಕಟ ಆಗೋಯ್ತು ಗೊತ್ತಾ? ಈ ಕುಟುಂಬದಲ್ಲಿ ಸಣ್ಣ ಜವಾಬ್ದಾರಿ ಇಲ್ಲದೆ ಇರೋ ಮನುಷ್ಯನಾಗಿರೋ ನನಗೆ ಇಷ್ಟು ಸಂಕಟ ಆಗಿರ್ಬೇಕಾರೆ ನನ್ನ ತಮ್ಮ ಚೆನ್ನಾಗಿರ್ಬೇಕು, ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತ ಜೀವನ ಪೂರ ಕಷ್ಟಪಟ್ಟಿಯಲ್ಲ. ನಿನಗೆಷ್ಟು ಸಂಕಟ ಆಗಿರ್ಬೇಕು? ನೀನ್ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥವಾಗೋಯ್ತಲ್ಲೋ. ನನ್ನ ಮಗನಿಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಎಂತ ಕಷ್ಟ ಬಂದ್ರು ನನ್ನ ಮಗನ ರಾಜನ್ ತರ ನೋಡ್ಕೊತಿದ್ದೆ. ಆದ್ರೆ ಇವತ್ತು ಕುಡಿಯೋದಕ್ಕೋಸ್ಕರ ಕಳ್ತನ ಮಾಡೋ ಮಟ್ಟಿಗೆ ಇಳಿದು ಬಿಟ್ಟಲ್ಲ. ಅಯ್ಯೋ ದೇವ್ರೆ, ಈ ಸಂಕಟ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಪ್ಪ? ಎಂತ ಸ್ಥಿತಿ ತಂದ್ಬಿಟ್ಯಪ್ಪ ದೇವ್ರೆ, ದೇವ್ರೆ. ಹಾಳ್ಬೇಡ ಕಣೆ, ಹಾಳ್ಬೇಡ. ನನ್ನ ಬುದ್ಧಿನೇ ನನ್ನ ಮಗನಿಗೂ ಬಂದ್ಬಿಡ್ತು ಕಣೆ. ನಾನು ಕುಡ್ದು ಕುಡ್ದು ಹಾಳಾದೆ. ನನ್ನ ಮಗನು ನನ್ನ ದಾರಿನೇ ಹಿಡಿದ್ಬಿಟ್ಟ ಕಣೆ. ನೋಡ್ದೇನೋ ನಿಮ್ ತಮ್ಮನ ಸ್ಥಿತಿ ಹೇಗಾಯ್ತು ಅಂತ. ಅಮ್ಮ, ಅಳಬೇಡಿ. ಈಗ ವಾಸುನ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಬೇಕೆ ಹೊರತು ಅಳೋದ್ರಿಂದ ಯಾವ ಪ್ರಯೋಜನ ಇಲ್ಲಮ್ಮ. ವಾಸು ನೋಡಿದ್ರಲ್ಲ, ಮನೆ ಕರ್ಕೊಂಡು ಬರ್ಬೋದಿತ್ತು ತಾನೆ? ಕರೆದಿರ್ತೀನ, ಮನೆಗೆ ಬಾರೋ ಅಂತ ಹೇಗೋ ಕರೆದೆ, ಗೋಗರ್ದೆ. ಆದ್ರೆ ಅವನು ನನ್ನನ್ನು ಅಣ್ಣ ಅಂತ ಕೂಡ ನೋಡ್ಲಿಲ್ಲ. ನನ್ನ ಇವತ್ತಿನ ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಬೈದು ತಳ್ಳಿಬಿಟ್ಟು ಆಚೆ ಹೊರಟೋದ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈಗ ತಾನೇ ನಮ್ಮ ಮನೆ ಸಮಸ್ಯೆ ಎಲ್ಲ ಬಗೆಹರಿದು ನೆಮ್ಮದಿಯಿಂದ ಇದ್ದೀವಿ ಅಂತ ಅಂದ್ಕೊಂಡೆ. ಆದ್ರೆ ದಿಢೀರಂತ ವಾಸು ನನ್ನ ವೈರಿ ತರ ನೋಡ್ತಾ ಇದ್ದಾನೆ. ಕುಡಿಯೋದನ್ನ ಬೇರೆ ಕಲ್ತಿದ್ದಾನೆ. ಅವನು ಬದುಕು ಹೀಗಾಗೋಯ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಶಿವ ನನಗೆ ಅವತ್ತೇ ಹೇಳಿದ್ದ, ನಿಮ್ಮ ಮನೇಲಿ ರಾಣಿ ಒಬ್ಳನ್ನ ಬಿಟ್ರೆ ಬೇರೆ ಎಲ್ರಿಂದನೂ ನಿನಗೆ ಸಮಸ್ಯೆನೆ ಅಂತ. ಈಗ ನೋಡಿದ್ರೆ ಹಾಗೆ ಆಗ್ತಾ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅಮ್ಮ, ರಾಣಿ ಅಲ್ಲಮ್ಮ? ಓದ್ಕೋತೀನಿ ಅಂತ ಒಳಗಡೆ ಹೋದು ಮಲಗಿರ್ಬೇಕು. ಇಬ್ರು ಮನ್ಸಲ್ಲೂ ಲವ್ ಇದೆ. ಇಬ್ರು ಕೂಡ ಒಬ್ರನ್ನ ಬಿಟ್ಟು ಒಬ್ರು ಬದುಕಕ್ಕಾಗಲ್ಲ. ನೀನ್ ಭಯ ಪಡ್ಬೇಡ, ನಾನು ಇದಕ್ಕೊಂದು ನಿರ್ಧಾರ ಮಾಡ್ತೀನಿ. ರಾಣಿ, 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 ರಾಣಿ. ಏನಮ್ಮ? ಅಷ್ಟೊತ್ತಿಂದ ರಾಣಿ ರಾಣಿ ಅಂತ ಕೂಗ್ತಾ ಇದ್ದೀನಿ, ಕಿವಿ ಕೇಳಿಸ್ತಿಲ್ವಾ? ಪುಸ್ತಕ ಇಟ್ಕೊಂಡು ಮೇಲೆ ನೋಡ್ತಿದ್ದೆ ನೀನು? ಇಲ್ಲಮ್ಮ, ನಾನು ಓದ್ತಾ ಇದ್ದೆ. ಇಲ್ವಲ್ಲ, ನಿನ್ನ ನೋಡಿದ್ರೆ ಓದ್ತಿರೋಳ್ ತರ ಕಾಣಿಸ್ತಿಲ್ಲ. ಏನೋ ಯೋಚನೆ ಮಾಡ್ತಿರೋಳ್ ತರ ಇದೆ. ಇಲ್ಲಮ್ಮ, ನಾನು ನಿಜವಾಗ್ಲೂ ಓದ್ತಾ ಇದ್ದೆ. ಸುಳ್ಳು ಹೇಳ್ಬೇಡ ಕಡೆ.
ಏನ್ ಯೋಚನೆ ಮಾಡ್ತಿದ್ಯಾ? ಏನಾಯ್ತು ನಿನಗೆ? ಅಮ್ಮ ನಾನು ಓದ್ತಾ ಇದ್ದೆ ಅಮ್ಮ. ನಾನು ಗಮನಿಸ್ತಾನೆ ಇದ್ದೀನಿ ಕಣೆ. ಸ್ವಲ್ಪ ದಿನದಿಂದ ನಿನ್ನ ನಡವಳಿಕೆ ಸರಿ ಇಲ್ಲ. ಏನೋ ಕಳ್ಕೊಂಡು ಹೇಳ್ತಾರೆ, ಯಾವಾಗ್ಲೂ ಯೋಚನೆ ಮಾಡ್ತಾ ಕೂತಿರ್ತೀಯಲ್ಲ. ಏನಾಗಿದೆ ನಿನಗೆ? ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡೋದಿಲ್ಲ. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ನೀನು? ಏನೂ ಇಲ್ಲ ಅಂತ ಹೇಳದ್ನಲ್ಲಮ್ಮ. ಎದಳೆ ಮೇಲೆ ಮೊದ್ಲು ಇಲ್ಲಿಂದ ಎದಾಡು. ನಿನಗೆ ಹೇಳ್ತಿರೋದು ಎದಳೆ ಮೇಲೆ. ಎದಳೆ ಹೇಳು. ಬಾಯ್ ಬಾರೆ. ಅಮ್ಮ ನೋಡ ಇವಳನ್ನ ಒಳಗಡೆ ಹೋಗಿ ನೋಡಿದ್ರೆ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಅದನ್ನ ಓದ್ದೆ ಆಕಾಶ ನೋಡ್ಕೊಂಡು ಏನು ಯೋಚನೆ ಮಾಡ್ತಾ ಕೂತಿದ್ದಾಳೆ. ನಾನು ಹೋಗಿ ಕೂಗಿದ್ರು ಅದ್ರ ಕಡೆ ಗಮನ ಇಲ್ಲ ಕಣೋ. ಹತ್ರ ಹೋಗಿ ಮುಟ್ಟಿ ಏನು ಅಂತ ಕೇಳಿದ್ರೆ ಏನು ಇಲ್ಲ ಕಣಮ್ಮ, ಓದ್ತಾ ಇದೆ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತಾಳೆ. ನೀನೇ ಏನು ಅಂತ ಕೇಳು. ಏನಮ್ಮ ರಾಣಿ, ಏನ್ ಸಮಸ್ಯೆ? ಏನೂ ಇಲ್ಲ ಅಣ್ಣ. ಏನ್ ರಾಣಿ, ಏನು ಇಲ್ಲ ಅಂತ ಹೇಳ್ತಿದ್ಯಲ್ಲ? ಒಳಗಡೆ ಇಷ್ಟು ನಡೀತಿದೆ. ಅತ್ತೆ ಮಾವ ವಾಸು ಬಗ್ಗೆ ಇಷ್ಟೊಂದು ದುಃಖದಿಂದ ಮಾತಾಡ್ತಿದ್ದಾರೆ. ಇದ್ಯಾವುದೋ ನಿನ್ ಕಿವಿಗೆ ಬಿದ್ದೇ ಇಲ್ವಾ? ಅಂಥದ್ದೇನು ಓದ್ತಿದ್ದೆ? ಅದು ರಾಣಿ, ರೇವತಿ ಬಂದು ವಾಸು ಬಗ್ಗೆ ವಿಚಾರಿಸ್ಕೊಂಡು ಹೋಗಿದ್ದು ಗೊತ್ತಾ? ಹ್ಞೂ ಅಪ್ಪ ಗೊತ್ತಾಯ್ತು. ನಾನು ಓದ್ತಾ ಇದ್ದೆ. ಇಲ್ಲಿ ಬಂದ್ರೆ ಅಮ್ಮ ಯಾಕೆ ಈ ವಿಷಯದಲ್ಲೆಲ್ಲ ತಲೆ ಹಾಕ್ತೀಯ ಅಂತ ಬೈತಾರೆ ಅಂದ್ಬಿಟ್ಟು ನಾನು ಇಲ್ಲಿ ಬರಲಿಲ್ಲ. ಇಲ್ಲ ಕಣೋ ರಮೇಶ, ಇವಳು ಹೇಳ್ತಿರೋದ್ರ ಬಗ್ಗೆ ನನ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಇವಳು ಒಬ್ಳಿಂದ ಮಾತ್ರ ನನಗೆ ನೆಮ್ಮದಿ ಸಿಗುತ್ತೆ ಅಂದೆ, ಆದ್ರೆ ಇವಳಿಂದನೂ ಏನಾದ್ರೂ ಸಮಸ್ಯೆ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಿದೆ ಕಣೋ. ಅಮ್ಮ, ನೀವ್ ಯಾಕಮ್ಮ ಭಯ ಪಡ್ತೀರಾ? ನನ್ಗೆ ಯಾಕೋ ಒಳ ಮನ್ಸು ಹೇಳ್ತಿದೆ ಕಣೋ. ಅರ್ಚನಾ ಇವಳ ಬಗ್ಗೆ ಮೊದ್ಲೇ ಒಂದ್ಸರಿ ಹೇಳಿದ್ಲು. ಆಗ ನನ್ಗೇನು ಅನಿಸ್ತಿರ್ಲಿಲ್ಲ. ಎರಡನೇ ಸರಿ ಹೇಳ್ದಾಗ್ಲೆ ಇವಳ ಬಗ್ಗೆ ನನಗೆ ಅನುಮಾನ ಶುರುವಾಗಿರೋದು. ಆದ್ರೆ ಅರ್ಚನಾ ಹಾಗೆಲ್ಲ ಯಾರ ಮೇಲೂ ಸುಳ್ಳು ಹೇಳಲ್ಲ ಕಣೋ. ನೋಡೆ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅಂಥದ್ದೇನಾದ್ರೂ ಇದ್ರೆ ಈಗ್ಲೇ ಬಗಳು. ನಾಳೆ ನಮ್ಮ ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ತಂದು ನಮ್ಮನ್ನೆಲ್ಲ ಸಾಯಿಸ್ಬಿಡ. ಅಮ್ಮ, ಚಿಕ್ಕ ವಿಷಯನ ಯಾಕಮ್ಮ ದೊಡ್ಡದು ಮಾಡ್ತೀರಾ? ರಮೇಶ, ನಿಮ್ ತಾಯಿ ಕೇಳಿದ್ರಲ್ಲೂ ಅರ್ಥ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಇವಳು ರೂಮ್ ಬಿಟ್ಟು ಬರ್ಲಿಲ್ವಲ್ಲ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ರಾಣಿ, ಏನ್ ನಿನ್ನ ಸಮಸ್ಯೆ? ಅಯ್ಯೋ ಏನೂ ಇಲ್ಲಪ್ಪ. ನೋಡು ರಾಣಿ, ಅಂಥದ್ದೇನಾದ್ರು ನಿನ್ ಮನ್ಸಲ್ಲಿದ್ರೆ ಅದನ್ನ ಆರಂಭದಲ್ಲಿ ಕಿತ್ತಾಕ್ಬಿಡು. ನಾಳೆ ದಿನ ನಮ್ಮನೆ ಮರ್ಯಾದೆ ಬೀದಿಗೆ ಬೀಳೋ ಹಾಗೆ ಮಾಡ್ಬೇಡ. ಅರ್ಚನಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ, ಎಲ್ರು ಮಾತಾಡಿ ಪಾಪ ಚಿಕ್ಕ ಹುಡುಗಿ ಮನಸ್ಸನ್ನ ಯಾಕೆ ನೋಯಿಸ್ತೀರಾ? ನೋಡಮ್ಮ ರಾಣಿ, ನೀನು ನನ್ನ ತಂಗಿ. ನಿನ್ ಬಗ್ಗೆ ನನಗೆ ನಂಬಿಕೆ ಇದೆ. ಇವರೆಲ್ಲ ಸುಮ್ಮನೆ ನಿನ್ ಬಗ್ಗೆ ಅನುಮಾನ ಪಡ್ತಾ ಇದ್ದಾರೆ ಅಷ್ಟೇ. ನೀನ್ ಹೇಳಮ್ಮ, ನಮ್ಮ ಅಣ್ಣನ ಮರ್ಯಾದೆ ಕೆಡೋ ಹಾಗೆ, ನಮ್ಮ ಕುಟುಂಬದ ಗೌರವ ಹಾಳಾಗೋ ಹಾಗೆ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂತ ಧೈರ್ಯವಾಗಿ ಹೇಳು. ಆಗ್ಲಾದ್ರೂ ಇವ್ರಿಗೆ ನಿನ್ ಮೇಲೆ ನಂಬಿಕೆ ಬರುತ್ತಾ ನೋಡೋಣ. ರಾಣಿ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ನೀನೇನಾದ್ರೂ ತಪ್ಪು ಮಾಡಿದ್ರೆ ಭಯ ಪಡ್ಬೇಕು. ಏನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಭಯ ಪಡ್ತೀಯಾ? ಧೈರ್ಯವಾಗಿ ಹೇಳು. ನಾನು ಹೇಳಿದಾನೆ ಪ್ರಮಾಣ ಮಾಡಿ ಹೇಳಮ್ಮ. ನೋಡ್ದೇನು? ನೋಡ್ತೀನಿ ಉಳ್ಳ. ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯಾ. ನಿನ್ ಮಾತು ಗೌರವ ಕೊಡ್ತೇನೆ, ಏನು ಯೋಚನೆ ಮಾಡ್ತಾ ನಿಂತಿದ್ದಾಳೆ. ಅದಕ್ಕೆ ಕಣೋ, ಅದಕ್ಕೆ ಇವಳ ಮೇಲೆ ನನ್ಗೆ ಅನುಮಾನ. ಅಮ್ಮ ಅಮ್ಮ, ಹಾಗೆಲ್ಲ ಏನಿಲ್ಲ ಅಮ್ಮ, ನೀವು ಸುಮ್ಮನೆ ಇರಿ. ರಾಣಿ, ನೀನ್ ಹೇಳಮ್ಮ. ಅಣ್ಣ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಕೆಡೋ ಹಾಗೆ, ಈ ಮನೆ ಗೌರವ ಹಾಳೋಗೋ ಹಾಗೆ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ. ದಯವಿಟ್ಟು ಇದನ್ನ ನಂಬಿ. ಸಾಕ? ಇವಳು ನನ್ನ ತಂಗಿ, ಯಾವತ್ತೂ ತಪ್ಪು ಮಾಡೋದಿಲ್ಲ. ಸುಮ್ಮನೆ ಇವಳ ಮೇಲೆ ಅನುಮಾನ ಪಡಬೇಡಿ. ನೀನು ಹೋಗಿ ಓದ್ಕೋ ಅಮ್ಮ. ನಿಂತ್ಕೊಳ್ಳಿ. ನೋಡು, ಈಗ ಇಲ್ಲಿ ಯಾರು ಇಲ್ಲ, ನಾನು ನೀನು ಇಬ್ಬರೇ ಇರೋದು. ನೋಡು, ಅದು ಇದು ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಬಿಡು. ಅಯ್ಯೋ ಏನು ಇಲ್ಲಮ್ಮ. ಕುತ್ತಿಗೆ ಹೆಸರು ಸಾಯಿಸ್ಬಿಡ್ತೀನಿ. ಅಚ್ಚನ ಸುಳ್ಳು ಹೇಳೋ ಹೆಣ್ಣಲ್ಲ. ಅದಕ್ಕೆ ನಿನ್ನ ಮೇಲೆ ನನ್ನ ಸಂದೇಹ ಬರ್ತಿರೋದು. ನೋಡು, ಕೊನೆ ಸಾರಿ ಹೇಳ್ತಿದ್ದೀನಿ, ಏನಾದ್ರೂ ಇದ್ರೆ ನನ್ನ ಹತ್ರ ಮುಚ್ಚಿಡ್ಬೇಡ, ಹೇಳು. ಏನು ಇಲ್ಲಮ್ಮ, ನನ್ನ ನಂಬು. ನಾನು ಬೇಕಂತೆ.
ಭಾಗ್ಯ ಹೇಗಿದ್ಯಮ್ಮ? ನನ್ನ ಮಾತಾಡ್ಸ್ಬೇಡ ಅಂತ ಹೇಳಿ. ಕ್ಷಮಿಸ್ಬಿಡಮ್ಮ, ನನ್ನ ಹತ್ರ ಮಾತಾಡಮ್ಮ. ನನ್ನ ಕಣ್ಮುಂದೆ ಬರಬೇಡ ಅಂತ ಹೇಳಿದಿರಿ, ಮತ್ತೆ ಯಾಕೆ ಬಂದ್ರಿ ಇವಳು? ಹೋಗಂತ ಹೇಳಿ, ಹೋಗಂತ ಹೇಳಿ ಇವಳಿಗೆ. ಅಮ್ಮ ನನ್ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಹತ್ರ ಮಾತಾಡಮ್ಮ. ಅಮ್ಮ ಅಪ್ಪ ನೀವಾದ್ರೂ ಹೇಳಿ ಅಪ್ಪ ಅಮ್ಮಂಗೆ ನನ್ನ ಹತ್ರ ಮಾತಾಡೋದಕ್ಕೆ ಪ್ಲೀಸ್ ಅಪ್ಪ. ಕ್ಷಮಿಸು ಅಂತ ತಪ್ಪ ನೀನ್ ಮಾಡಿರೋದು. ನಾವು ಜನ್ಮ ಕೊಟ್ಟ ತಪ್ಪಿಗೆ ನೀನ್ ಇಲ್ಲಿರ್ಬಹುದು ಅಷ್ಟೇ. ನೋಡು, ಮತ್ತೆ ಮತ್ತೆ ನೀನು ಮಾತಾಡಿ ನನ್ನ ಕೋಪನೂ ಜಾಸ್ತಿ ಮಾಡಬೇಡ. ಪಾರ್ವತಕ್ಕ, ಬನ್ನಿ. ಏನಕ್ಕ? ಪ್ರಿಯಂಗ್ ಹೆಣ್ಣು ನೋಡಕ್ ಬಂದಿದ್ರಂತೆ. ಪ್ರಿಯಾ ಪ್ರಜ್ಞೆ ತಪ್ಪಿದ್ದೋದ್ಲಂತೆ. ಆಮೇಲೆ ನೀವು ಆಸ್ಪತ್ರೆ ಕರ್ಕೊಂಡು ಹೋದ್ರಂತೆ. ಆಮೇಲೆ ನೋಡಿದ್ರೆ ಪ್ರಿಯಾ ಚೆನ್ನಾಗಿ ಮನೆಗೆ ಬಂದ್ಲು. ನೀವು ಪ್ರಜ್ಞೆ ತಪ್ಪಿ ಹೋಗಿ ನಿಮ್ಮನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರಂತಲ್ಲ, ಏನಾಯ್ತಕ್ಕ? ಅದು ಪ್ರಿಯನ್ಗೆ ಪಿತ್ತ ಜಾಸ್ತಿ ಆಗಿತ್ತು, ಅದಕ್ಕೆ ತಲೆ ಸುತ್ತ ಬಂದು ಬಿದ್ಬಿಟ್ಲು. ನಿನಗೆ ಗೊತ್ತಿದೆಯಲ್ಲ, ಹಾಗಾಗಿ ನನ್ನ ಮೈ ಹುಷಾರಿರೋದಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಸುಸ್ತಾದಂಗಾಯ್ತು, ಅದಕ್ಕೆ ಅಡ್ಮಿಟ್ ಮಾಡಿದ್ರು ಅಷ್ಟೇ. ಅದೇ ಹೇಗಕ್ಕ? ಮನೇಲಿ ಚೆನ್ನಾಗೇ ಇದ್ರಲ್ವಾ? ಇವಳು ಪ್ರಜ್ಞೆ ತಪ್ಪಿದ್ಲು ಅಂತ ಆಸ್ಪತ್ರೆ ಕರ್ಕೊಂಡು ಹೋದ್ರಲ್ವಾ? ಅಲ್ಲಿ ನಿಮ್ಗೆ ಯಾಕೆ ಪ್ರಜ್ಞೆ ತಪ್ಪಿತು? ಏನಕ್ಕ, ಮನೇಲಿ ಏನಾರು ಸಮಸ್ಯೆನಾ? ಈಗೇನು ಎಲ್ಲ ವಿಷಯ ತಿಳ್ಕೊಂಡು ಬಂದಿದ್ದೀರಾ? ಎಲ್ಲ ತಿಳ್ಕೊಬೇಕು ಅಂತ ಬಂದಿದ್ದೀರಾ? ಇವಾಗ ನಾವೇನ್ ಕೇಳಿದ್ವಿ ಅಂತ ಕೋಪ ಮಾಡ್ಕೋತಿದ್ದೀರಾ? ಕೋಪ ಬರ್ದಲ್ಲ ಇನ್ನೇನು? ನಮ್ಮನೆಗೆ ಬಂದು ವಿಚಾರಿಸಿ ಅಂತ ನಿಮ್ಮನ್ನು ಕರ್ತಿದ್ನ. ಅಕ್ಕಪಕ್ಕದ ಮನೇಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳದೆ ನಿಮ್ ಕೆಲಸ ಆಗೋಯ್ತು. ಏನ್ರಿ ಇದು? ಆಸ್ಪತ್ರೆಯಿಂದ ಬಂದವ್ರನ್ನ 2 ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ನಮ್ಮೇಲೆ ರೇಗಾಡ್ತಿದ್ದಾರೆ. ಅಕ್ಕಪಕ್ಕದಲ್ಲಿ ಇರೋರ್ಗೆ ಏನಾದ್ರೂ ಆಯ್ತು ಅಂದ್ರೆ ಬಂದ್ ಮಾತಾಡ್ಸೋದು ಸಹಜ ತಾನೇ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ಏನ್ ಪಾರ್ವತಿ ಇದು? ಮನೆಗೆ ಮಾತಾಡ್ಸೋಣ ಅಂತ ಬಂದವ್ರ ಜೊತೆ ಈ ರೀತಿ ನಾನು ನಡ್ಕೊಳ್ಳೋದು? ಇನ್ನೇನ್ರಿ ಮತ್ತೆ ಮಾಡಕ್ ಬೇರೆ ಕೆಲಸ ಇಲ್ಲ ಇವ್ರಿಗೆ? ಏನು ಇಲ್ಲದ ವಿಷಯಕ್ಕೆ ಏನೇನು ಸೇರ್ಸ್ಕೊಂಡು ಮಾತಾಡ್ತಿದಾರಲ್ಲ, ಅದನ್ನ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ನೋಡ್ದಿ ಅಕ್ಕ, ನಮ್ಮನ್ನ ಎಷ್ಟು ಕೇವಲಾಗಿ ಮಾತಾಡ್ತಾ ಇದ್ದಾರೆ ಅಂತ. ಇಂಥವ್ರನ್ನ ವಿಚಾರಿಸಕ್ ಕರ್ದಿಯಲ್ಲ, ಬಾಕ ಹೋಗೋಣ. ಸರಿ ನಡಿ, ನಮ್ಗೇನು? ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳಾ? ಅದೆಷ್ಟ್ ದಿನ ಗುಟ್ಟನ ಮುಚ್ಚಿಡ್ತಾಳೋ ನಾವು ನೋಡೋಣ. ಸರಿ ನಡೀರಿ. ಏನು ಪಾರ್ವತಿ ಇದು? ನಮ್ಮನೆ ಕೋಪನ ಅವ್ರ ಮೇಲೆ ಹೀಗ ತೋರ್ಸೋದು? ಇನ್ನೇನ್ರಿ ಮತ್ತೆ? ಎಲ್ರು ನನ್ನ ಅಕ್ಕ ಅಮ್ಮ ಅಂತ ಎಷ್ಟು ಗೌರವ ಕೊಟ್ಟು ಮಾತಾಡ್ತಾ ಇದ್ರು, ಈಗ ನೋಡಿ ಎಷ್ಟು ಕೇವಲಾಗಿ ಮಾತಾಡ್ತಿದ್ದಾರೆ. ಇದಕ್ಕೆಲ್ಲ ಯಾರ್ ಕಾರಣ? ಈ ದರಿದ್ರದೋಳ್ ತಾನೇ. ಇವಳನ್ನ ಜೀವಂತವಾಗಿ ಉಳಿಸಬಾರ್ದು. ಉಳಿಸಿದ್ರೆ ನಮ್ಗೆ ಅವಮಾನ. ಏ ವಿನೋದ್, ಸ್ವಲ್ಪ ಸುಮ್ಮನೆ ಇರೋ. ಇವಳಿಗೆ ಹೊಡೆದು ಬಿಟ್ರೆ ಬೈದ್ ಬಿಟ್ರೆ ಆಗೋಗಿರೋ ತಪ್ಪು ಸರಿ ಹೋಗುತ್ತಾ? ಮೊದಲು ನಿನ್ನ ಕೋಪನ ಸ್ವಲ್ಪ ಕಮ್ಮಿ ಮಾಡ್ಕೋ. ಇವಳು ಮಾಡಿರೋ ಕೆಲ್ಸಕ್ಕೆ ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಇರ್ಬೇಕು ಅಂತೀರಾ? ನೋಡೋ, ನಡೆದೋಗಿರೋದ್ರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡೋಣ. ಯೋಚನೆ ಮಾಡಕ್ಕೆ ಏನಪ್ಪ ಇದೆ? ದೂರದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇವಳಿಗೆ ಅಬಾರ್ಷನ್ ಮಾಡಿಸಿ ಒಬ್ಬ ಹುಡುಗನ್ ನೋಡಿ ಮದುವೆ ಮಾಡಿಸಿ ತಲೆ ತೊಳ್ಕೋಬೇಕು ಅಷ್ಟೇ. ಏನೋ ಮಾತಾಡ್ತಿದ್ಯಾ ನೀನು? ನಮ್ಮ ಗೌರವನ ಕಾಪಾಡಿಕೊಳ್ಳೋಕ್ಕೋಸ್ಕರ ನಮ್ಮ ಹುಡುಗಿ ಮಾಡಿರೋ ತಪ್ಪನ್ನು ಮುಚ್ಚಿಟ್ಟು ಗೊತ್ತಿಲ್ಲದೆ ಯಾವನೋ ಒಬ್ಬನಿಗೆ ಮದುವೆ ಮಾಡಿಕೊಟ್ಟು ಅವನಿಗೂ ದ್ರೋಹ ಮಾಡಬೇಕು ಅಂತ ಹೇಳ್ತೀಯಾ? ನಿನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡು ಮಾತಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕಂತೀರಪ್ಪ? ಇವಳನ್ನ ಅವನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತೀರಾ? ನಾವು ಹೋಗಿ ಅವನ್ ಖಾಲಿ ಬೀಳ್ಬೇಕು ಅಂತೀರಾ? ನೋಡು, ಬೇರೆ ದಾರಿ ಇಲ್ಲ ಕಣೋ. ಇವ್ರ ಲವ್ ವಿಷಯ ಕಾವ್ಯ ಮುಖಾಂತರ ನನಗೆ ಮೊದಲೇ ಗೊತ್ತಾಯ್ತು. ಆ ದೀನ ಬದಲಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ ಅಂತ ಕಾವ್ಯ ಎಷ್ಟೇ ಹೇಳಿದ್ರು ಅವನನ್ನು ನಂಬ್ಕೊಂಡು ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇರೆ ಗಣ್ಣೋರ್ನ ಮನೆಗೆ ಬರೋದಕ್ಕೆ ಹೇಳಿದ್ನು. ಆದರೆ ವಿಧಿ ಇವಳನ್ನ ಅವನಿಗೆ ಕಟ್ಕೊಡೋ ಪರಿಸ್ಥಿತಿಗೆ ತಂದುಬಿಡ್ತು.